ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2 ಏಪ್ರಿಲ್ 2025ಕ್ಕೆ ನಿಮ್ಮೆಲ್ಲರೂ ಕೂಡ SSLC ಸೈನ್ಸ್ ಪರೀಕ್ಷೆ ಬರೀತಾ ಇದ್ದೀರಿ. ಈಗಾಗಲೇ ನಾವು ಸ್ಕೋರಿಂಗ್ ಪ್ಯಾಕೇಜನ್ನು ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋದಲ್ಲಿ ಹಾಕಿದ್ದೀವಿ, ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀವಿ. ಇನ್ನೊಂದು 3-4 ವಿಡಿಯೋಗಳು ಏನಿರ್ತಾವಪ್ಪ ಅಂದ್ರೆ 2, 3, 4, 5 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಉತ್ತರಗಳನ್ನು ಕೊಡ್ತಾ ಹೋಗ್ತೀನಿ. ಖಂಡಿತ ಇಷ್ಟು ನೋಡಿದ್ರೆ ಕೆಲಸ ಆಗ್ತದೆ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಇನ್ನೂ ಪೋಸ್ಟ್ ಮಾಡೋರಿದ್ದೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಹಳ ಯೂಸ್ಫುಲ್ ವಿಡಿಯೋ ಇದೆ, ಕಡೆವರೆಗೂ ಕೂಡ ನೋಡ್ತಾ ಇರಿ. ಫಸ್ಟ್ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳಿದ್ರೆ ರಾಸಾಯನಿಕ ಸಂಯೋಗ ಅಂದ್ರೆ ಏನು, ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಬರ್ಬೋದು. 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದು ಹೊಸ ಉತ್ಪನ್ನವನ್ನು ಉಂಟು ಮಾಡೋ ಕ್ರಿಯೆಗೇನೆ ರಾಸಾಯನಿಕ ಸಂಯೋಗ ಅಂತೀವಿ. ಉದಾಹರಣೆ 2Mg+O2 ಇಟ್ ಯೂಸ್ ಟು 2MgO. ಮುಂದಿನ ಪ್ರಶ್ನೆ, ರಾಸಾಯನಿಕ ವಿಭಜನೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಒಂದು ವಸ್ತು 2 ಅಥವಾ ಹೆಚ್ಚು ಉತ್ಪನ್ನಗಳಾಗುವ ಕ್ರಿಯೆಯನ್ನು ನಾವು ರಾಸಾಯನಿಕ ವಿಭಜನೆ ಅಂತೀವಿ. ಉದಾಹರಣೆಗೆ CaCO3 ಇಟ್ ಯೂಸ್ ಟು CaO + CO2. ರಾಸಾಯನಿಕ ಸ್ಥಾನ ಪಲ್ಲಟ ಅಂದ್ರೇನು, ಉದಾಹರಣೆ ಕೊಡಿ. ಧಾತು ಒಂದು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುವ ಕ್ರಿಯೆಯನ್ನು ನಾವು ರಾಸಾಯನಿಕ ಸ್ಥಾನ ಪಲ್ಲಟ ಅಂತೀವಿ. ಉದಾಹರಣೆ CuSO4 + Fe ಇಟ್ ಗಿವ್ಸ್ ಟು FeSO4 + Cu. ಈ 4ರಲ್ಲಿ ಒಂದಂತೂ ಗ್ಯಾರಂಟಿಯಾಗಿ ಬರ್ತದ. ಇನ್ನು 4ನೇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದ್ರೇನು, ಒಂದು ಉದಾಹರಣೆ ಕೊಡಿ. ಪ್ರತಿವರ್ತಕಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳೋ ಕ್ರಿಯೆಗೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂತ ಕರಿತೀವಿ. ಉದಾಹರಣೆ Na2SO4 + BaCl2 ಇಟ್ ಗಿವ್ಸ್ ಟು BaSO4 + 2NaCl. ಮುಂದೆ ಇದೇ ಪಾಠದಲ್ಲಿ ವ್ಯತ್ಯಾಸ ಬಂದರೆ ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆ ಬರ್ಬೋದು. ಬಹಿರುಷ್ಣಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆ ಆಗ್ತದ, ಅಂತರುಷ್ಣ ಕ್ರಿಯೆಯಲ್ಲಿ ಶಕ್ತಿ ಹೀರಿಕೆ ಆಗ್ತದ. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ 2Mg+O2 ಇಟ್ ಯೂಸ್ ಟು 2MgO. ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ CaCO3 ಇಟ್ ಯೂಸ್ ಟು CaO + CO2. ಇನ್ನೊಂದು ವ್ಯತ್ಯಾಸ ಬರ್ತದೆ, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನಪ್ಪಾ ಅಂದ್ರೆ ಆಮ್ಲಜನಕವನ್ನು ಪಡೆದುಕೊಳ್ಳುವ ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವ ಕ್ರಿಯೆಯನ್ನು ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ. ಬಟ್ ಅಪಕರ್ಷಣ ಕ್ರಿಯೆ ಅಂದ್ರೆ ಆಮ್ಲಜನಕವನ್ನು ಕಳೆದುಕೊಳ್ಳುವ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವ ಕ್ರಿಯೆಯನ್ನು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ತಾರೆ, ಅಪಕರ್ಷಣ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ತದೆ. ಇನ್ನು ಕಮಟುವಿಕೆ ಎಂದರೇನು, ತಡೆಗಟ್ಟುವ ಕ್ರಮಗಳನ್ನು ಬರೀರಿ ಅಂತ ಕೇಳಿದ್ರು. ನೋಡಿ, ಕೊಬ್ಬು ಅಥವಾ ಎಣ್ಣೆಗಳು ಉತ್ಕರ್ಷಣಗೊಂಡು ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಗೆ ಕಮಟುವಿಕೆ ಅಂತ ಕರಿತೀವಿ. ಹೇಗೆ ತಡೆಗಟ್ಟಬಹುದು, ಪ್ರತಿ ಉತ್ಕರ್ಷಕಗಳನ್ನು ಸೇರಿಸೋದು, ಗಾಳಿ ಆಡದಂತೆ ಸಂಗ್ರಾಹಕದಲ್ಲಿ ಶೇಖರಿಸಿರುವುದು ಅನ್ನೋದನ್ನ 2 ವಿಧಾನಗಳನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಸಂಕ್ಷಾರಣೆ ಅಂದ್ರೆ ಏನು, ಒಂದು ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಕೆಲವು ವಸ್ತುಗಳು ತಮ್ಮ ಸುತ್ತಲಿನ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ವರ್ತಿಸಲ್ಪಟ್ಟಾಗ ಕ್ಷಯಿಸೋ ಕ್ರಿಯೆಯನ್ನು ನಾವು ಸಂಕ್ಷಾರಣ ಕ್ರಿಯೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕಬ್ಬಿನ ತುಕ್ಕು ಹಿಡಿಯೋದು, ಬೆಳ್ಳಿ ಕಪ್ಪಾಗೋದು, ತಾಮ್ರ ಹಸಿರಾಗೋದು. ಇನ್ನು ಮುಂದಿನ ಪ್ರಶ್ನೆ, CuO + H2 ಇಟ್ ಗಿವ್ಸ್ ಟು Cu + H2O ಅಂತ ಇದೆ. ಓಕೆನಾ. ಇಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣವಾಗುವ ಕ್ರಿಯೆಗೆ ಒಳಗಾಗೋ ಧಾತು ಯಾವುದು ಮತ್ತೆ ಸಂಯುಕ್ತವನ್ನು ಬರೀರಿ ಅಂತ ಕೇಳಿದ್ರು. ಇಲ್ಲಿ ಉತ್ಕರ್ಷಣೆಗೆ ಒಳಗಾಗಿರೋದು H, ಅಪಕರ್ಷಣೆಗೆ ಒಳಗಾಗಿರೋದು CO. ಇದೇ ತರದ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ, ಕಲ್ಕೊಡ್ರಿ. ಇನ್ನು ರೆಡಾಕ್ಸ್ ಕ್ರಿಯೆ ಭಾರಿ ಕೇಳ್ತಾರೆ ಇದು ಪ್ರಶ್ನೆ. ಕ್ರಿಯೆಯಲ್ಲಿ ಒಂದು ವಸ್ತು ಉತ್ಕರ್ಷಣಗೊಂಡು ಇನ್ನೊಂದು ವಸ್ತು ಅಪಕರ್ಷಣಗೊಳ್ಳೋ ಕ್ರಿಯೆಯನ್ನು ನಾವೇನಂತೀವಿ, ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಿರ್ಧರಿಸತಕ್ಕಂಥ ಅಂಶಗಳು ಏನು, 1 ಸ್ಥಿತಿ ಬದಲಾವಣೆ, 2 ಬಣ್ಣದಲ್ಲಿ ಬದಲಾವಣೆ, 3 ಅನಿಲದಲ್ಲಿ ಬಿಡುಗಡೆ, 4 ತಾಪದಲ್ಲಿ ಬದಲಾವಣೆ. ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು ಸಮೀಕರಣಗಳನ್ನು ಸರಿದೂಗಿಸಬೇಕು. Mg+O2 ಇಟ್ ಗಿವ್ಸ್ ಟು ಇದಿದೆ, Mg+O2 ಇಟ್ ಗಿವ್ಸ್ ಟು 2MgO. ಆಮೇಲೆ CH4 + 2O2 ಇಟ್ ಗಿವ್ಸ್ ಟು CO2 + H2O. ರಾಸಾಯನಿಕ ಸಮೀಕರಣಗಳಲ್ಲಿ ನಿಮಗೆ 1 ಅಥವಾ 2 ಪ್ರಶ್ನೆಗಳು ಆರಾಮಾಗಿ ಕೇಳ್ತಾರೆ. ಇಷ್ಟು ಓದಿದ್ರು ಕೂಡ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ನಿಮ್ದು ಕೆಲಸ ಆಗ್ತದೆ. ಇನ್ನು ಮುಂದಿನ ಪಾಠ ನೋಡೋದಾದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಲ್ಲಿ ತಟಸ್ಥೀಕರಣ ಕ್ರಿಯೆ ಅಂದ್ರೆ ಏನ, ಒಂದು ಉದಾಹರಣೆ ಕೊಡ್ರಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡೋ ಕ್ರಿಯೆಯನ್ನು ತಟಸ್ಥೀಕರಣ ಅಂತೀವಿ. HCl + NaOH ಇಟ್ ಗಿವ್ಸ್ ಟು NaCl + H2O. ಇನ್ನು ನೀರಿನ ಅನುಪಸ್ಥಿತಿಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ, ಏಕೆ? ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯಾನುಗಳ ಬೇರ್ಪಡಿಸುವಿಕೆ ಸಾಧ್ಯವಿಲ್ಲ ಅಂತ ಬರಿಬೇಕು. ಇನ್ನು ಪ್ರಬಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸಿದಾಗ ನೀರನ್ನು ಸೇರಿಸಬಾರದು, ಏಕೆ? ಕಾರಣ ಕೊಡಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಉದಾಹರಣೆ, ಇದೊಂದು ಬಹಿರುಷ್ಣಕ ಕ್ರಿಯೆಯಾಗಿದ್ದು ಹೆಚ್ಚಿನ ತಾಪದಿಂದ ಮಿಶ್ರಣ ಸಿಡಿಯುವ ಸಾಧ್ಯತೆಯಿಂದಾಗಿ ಸುಟ್ಟ ಗಾಯಗಳು ಉಂಟಾಗಬಹುದು ಅಥವಾ ಗಾಜಿನ ಸಂಗ್ರಾಹಕ ಒಡೆಯಲೂಬಹುದು. ಮುಂದಿನ ಪ್ರಶ್ನೆ, ಚಲುವೆ ಪುಡಿಯ 2 ಉಪಯೋಗ. ಇದನ್ನು ಕಾರ್ಖಾನೆಗಳಲ್ಲಿ
ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲಿಕ್ಕೆ ಬಳಸ್ತಾರೆ. ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚಲುವೆ ಮಾಡಲಿಕ್ಕೆ ಬಳಸ್ತಾರೆ. ಅಡುಗೆ ಸೋಡಾದ ಉಪಯೋಗಗಳನ್ನು ಕೇಳಿದ್ದಾರೆ. ಬೇಕಿಂಗ್ ಪುಡಿ ತಯಾರಿಕೆ, ಬೆಂಕಿ ಆರಿಸುವ ಸೋಡಾ ಉಪಕರಣ, ಜಠರದಲ್ಲಿ ಆಮ್ಲಶಾಮಕವಾಗಿ ಬಳಸ್ತಾರೆ. ಇನ್ನು ವಾಷಿಂಗ್ ಸೋಡಾದ ಉಪಯೋಗಗಳಂದ್ರೆ ಗಾಜು, ಸಾಬೂನು, ಕಾಗದದ ಕಾರ್ಖಾನೆಗಳಲ್ಲಿ ನೀರಿನ ಶಾಶ್ವತ ಗಡಸುತನದ ನಿವಾರಣೆಗೆ ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಬಳಸ್ತಾರೆ. ಇನ್ನು POPಯ ಅನುಸೂತ್ರ ಬರೀಬೇಕು, ವೆರಿ ಮೋಸ್ಟ್ ಇಂಪಾರ್ಟೆಂಟ್. CaSO4.12H2O ಉಪಯೋಗಗಳಂದ್ರೆ ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ಮತ್ತು ವಸ್ತುಗಳ ತಯಾರಿಕೆ, ನುಣುಪಾದ ಮೇಲ್ಮೈ ನಿರ್ಮಿಸಲು, ಮೂಳೆ ಮುರಿತಕ್ಕೆ POPಗಳನ್ನು ಬಳಸ್ತಾರೆ. ಇನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸ ಕೇಳಿದ್ರೆ ಆಮ್ಲ ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ H+ ಅಯಾನು ಬಿಡುಗಡೆ, ಪ್ರತ್ಯಾಮ್ಲ OH- ಅಯಾನು ಬಿಡುಗಡೆ. ಆಮ್ಲ ನೀಲಿ ಲಿಟ್ಮಸನ್ನು ಕೆಂಪು ಮಾಡ್ತದ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸನ್ನು ನೀಲಿ ಮಾಡ್ತದ ಅಂತ ಬರೆದ್ರೆ ಸಾಕು. ಈ ಪಾಠದಿಂದ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ ಏನಪ್ಪಾ ಅಂದ್ರೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೀರಿ. ಚೆನ್ನಾಗಿ ಕಲ್ಕೊಂಡೋಗಿ ನಾಳೆ ಬಂದರೂ ಬರ್ಬೋದು. ಓಕೆನಾ. ಸೊ ಇದರಲ್ಲಿ ಸಲ್ಫೂರಿಕ್ ಆಮ್ಲ ಇದೆ ಆಗಿರ್ಬೋದು. ಓಕೆನಾ. ನಿರ್ಗಮನ ನಾಳ ಆಗಿರ್ಬೋದು, ಸಾಬೂನು ದ್ರಾವಣ, ಗುಳ್ಳೆಗಳಾಗಿರ್ಬೋದು. ಓಕೆ. ಸೊ ಎಲ್ಲ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಗುರುತಿಸ್ಲಿಕ್ಕೂ ಕೂಡ ಕೇಳ್ತಾರೆ. ಇದೊಂದು ಕಲ್ಕೊಂಡು ಹೋಗ್ರಿ ಚೆನ್ನಾಗಿ. ಕ್ಲೋರ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿರಿ, ಅವುಗಳ ಉಪಯೋಗಗಳನ್ನು ಬರೀರಿ. ಕ್ಲೋರಿನ್ ಇದು ನೀರಿನ ಶುದ್ಧೀಕರಣ, PVC, CFC ತಯಾರಿಕೆಯಲ್ಲಿ ಬಳಸ್ತಾರೆ. ಹೈಡ್ರೋಜನ್ ಇಂಧನ ಮತ್ತು ಕೃತಕ ಬೆಣ್ಣೆ ತಯಾರಿಕೆ, ರಸಗೊಬ್ಬರಗಳಿಗೆ ಅಮೋನಿಯಾ. ಸೋಡಿಯಂ ಹೈಡ್ರಾಕ್ಸೈಡ್ ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು, ಮಾರ್ಜಕ ಮತ್ತು ಕಾಗದದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆ ಅಂತ ಕಲ್ಕೊಂಡು ಹೋದ್ರೆ ಈ ಪಾಠದಲ್ಲಿನ 2-3 ಮಾರ್ಕ್ಸಿನ ಕ್ವಶನ್ಗಳು ಕವರ್ ಆಯಿತು. ಇನ್ನು ನೆಕ್ಸ್ಟ್ ಲೋಹಗಳು ಪಾಠಕ್ಕೆ ಬರೋಣ. ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ ಇಲ್ಲಿ ಹುರಿಯುವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸ ಅಂತ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಹುರಿಯುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸೋದು, ಆಮೇಲೆ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸೋದು. ಬಟ್ ಇಲ್ಲಿ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸೋದು, ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸೋದು ಅನ್ನೋದು ಇಂಪಾರ್ಟೆಂಟ್ ಇತ್ತು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಥರ್ಮೈಟ್ ಕ್ರಿಯೆ ಅಂದ್ರೆ ಏನು, ಅದರ 2 ಅನ್ವಯಗಳನ್ನು ಬರೀರಿ. ಅತಿ ಹೆಚ್ಚಿನ ತಾಪದಲ್ಲಿ ಜರುಗೋ ಸ್ಥಾನಪಲ್ಲಟ ಕ್ರಿಯೆಯನ್ನೇ ಥರ್ಮೈಟ್ ಕ್ರಿಯೆ ಅಂತೀವಿ. ಇದು ಅನ್ವಯ ಏನಪ್ಪ ಅಂದ್ರೆ ರೈಲ್ವೆ ಹಳಿಗಳು ಮತ್ತು ಮುರಿದ ಯಂತ್ರದ ಭಾಗಗಳನ್ನು ಜೋಡಿಸಲಿಕ್ಕೆ ಥರ್ಮೈಟ್ ಕ್ರಿಯೆಗಳನ್ನು ಬಳಸ್ತಾರೆ. ಸಂಕ್ಷಾರಣ ತಡೆಗಟ್ಟುವ ವಿಧಾನಗಳು ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ ಮಾಡೋದು, ಕ್ರೋಮಿಯಂ ಲೇಪನ ಮಾಡೋದು, ಆ್ಯನೋಡೀಕರಣ, ಮಿಶ್ರ ಲೋಹಗಳನ್ನಾಗಿ ಮಾಡೋದು ಅಂತಕ್ಕಂಥದ್ದು ಇಷ್ಟು ಇಂಪಾರ್ಟೆಂಟ್ ಆಗಿ ಇತ್ತು. ಇನ್ನು ಕಾರ್ಬನ್ ಪಾಠಕ್ಕೆ ಬರೋಣ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ಬರ್ತಕ್ಕಂಥ 2 ಮತ್ತು 3 ಅಂಕದ ಪ್ರಶ್ನೆಗಳು. ಸೊ ಫಸ್ಟ್ ಕೇಳ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ, ಸಹವೆಲೆನ್ಸಿಯ ಬಂಧ ಅಂದರೆ ಏನು? ಈ ಸಹವೆಲೆನ್ಸಿಯ ಸಂಯುಕ್ತಗಳ ಲಕ್ಷಣಗಳನ್ನು ಕೇಳ್ತಾರೆ. ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗೋ ಬಂಧಕ್ಕೇನೆ ಸಹವೆಲೆನ್ಸಿ ಬಂಧ ಅಂತ ಕರಿತೀವಿ. ಅದರ ಲಕ್ಷಣಗಳು ಇವು: ವಿದ್ಯುತ್ನ ದುರ್ಬಲ ವಾಹಕಗಳು, ಇವುಗಳ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರಿಬೇಕು. ವೆರಿ ರಿಪೀಟೆಡ್ ಕ್ವಶನ್. ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಏಕಬಂಧ ಇರ್ತದ, ಅಪರ್ಯಾಪ್ತದಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಇರ್ತದ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಕಡಿಮೆ ಕ್ರಿಯಾಶೀಲ, ಅಪರ್ಯಾಪ್ತ ಹೆಚ್ಚು ಕ್ರಿಯಾಶೀಲ. ಪರ್ಯಾಪ್ತಕ್ಕೆ ಉದಾಹರಣೆ ಆಲ್ಕೇನ್, ಅಪರ್ಯಾಪ್ತಕ್ಕೆ ಆಲ್ಕಿನ್ ಮತ್ತು ಆಲ್ಕೈನ್ ಅಂತಕ್ಕದ್ದನ್ನು ಬರಿಬೇಕು. ವೆರಿ ಇಂಪಾರ್ಟೆಂಟ್. ಅನುರೂಪ ಶ್ರೇಣಿ ಅಂದ್ರೇನು, ಉದಾಹರಣೆಗಳನ್ನು ಕೊಡ್ರಿ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟ ಮಾಡೋ ಸಂಯುಕ್ತಗಳ ಸರಣಿಯನ್ನು ನಾವು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಉದಾಹರಣೆಗೆ CH4, C2H6, C3H8, ಆಮೇಲೆ CH3OH, C2H5OH, C3H7OH ಇದನ್ನು ಕಲ್ಕೊಡ್ರಿ. ಆಮೇಲೆ ರಚನಾ ಸಮಾಂಗಿಗಳ ಮೇಲೆ ಒಂದು ಪ್ರಶ್ನೆ ಬರ್ತದೆ, ಅದಕ್ಕೆ ಬ್ಯೂಟೇನನ ರಚನಾ ಸಮಾಂಗಿಗಳನ್ನು ಬರಲಿಕ್ಕೆ ಅನ್ನೋದು ಕೇಳಬಹುದು. ಒಂದೇ ಅನುಸೂತ್ರ ಇರ್ತದೆ, ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರತಕ್ಕಂಥ ಸಮಾಂಗಿಗಳನ್ನು ಹೊಂದಿರೋ ಸಂಯುಕ್ತಗಳಿಗೆ ನಾವೇನಂತೀವಪ್ಪ ಅಂದ್ರೆ ಸಮಾಂಗಿಗಳು ಅಂತ ಕರಿತೀವಿ. ಸೊ B10 ಸೂತ್ರ C4H10. ಸೊ ಇದನ್ನು ಸಿಂಪಲ್ ಆಗಿ ನೀವು ಏನು ಮಾಡ್ಬೋದು, C4H10 ಈ ಥರ ಡ್ರಾ ಮಾಡೋದನ್ನು ಕಲ್ಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿರಿ. ನೆನಪಿಟ್ಕೊಡ್ರಿ, ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ವರ್ತಿಸಿ ಶಾಖ ಮತ್ತು ಬೆಳಕು ಬಿಡುಗಡೆ ಮಾಡೋದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಂಟು ಮಾಡ್ತದೆ. C+O2 ಇಟ್ ಗಿವ್ಸ್ ಟು CO2 ಶಾಖ ಮತ್ತು ಬೆಳಕನ್ನು ಕೊಡ್ತದೆ. ವೆರಿ ರಿಪೀಟೆಡ್ ಕ್ವಶನ್. ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿರಿ. ಸಾಬೂನಿನ ಅಣುಗಳು 2 ತುದಿಗಳನ್ನು ಹೊಂದಿರ್ತಾವೆ. ಓಕೆ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ಮತ್ತು ಹೈಡ್ರೋಜನ್ ತುದಿ ಜಿಡ್ಡಿನೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಯನ್ನು ಉಂಟು ಮಾಡ್ತಾವೆ. ಇದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟು ಮಾಡ್ತದೆ. ಹೀಗೆ ಮಿಸೈಲ್ಗಳು ಕೊಳೆಯನ್ನು ಕಿತ್ತು ಹಾಕ್ತದೆ. ಎಲೆಕ್ಟ್ರಾನಿಕ್ ಚುಕ್ಕೆ ವಿನ್ಯಾಸ ಬರೀಬೇಕು. ವೆರಿ ರಿಪೀಟೆಡ್ ಕ್ವಶನ್. ಹೈಡ್ರೋಜನ್ ಮತ್ತು ಮೀಥೇನ್. ಸೊ ಚೆನ್ನಾಗಿ ಇವೆರಡನ್ನೂ ಕೂಡ ಕಲ್ಕೊಡ್ರಿ, ಹೈಡ್ರೋಜನ್ ಮತ್ತು ಮೀಥೇನ್ದು.
ಸೊ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಏನಾಗ್ತಾವಪ್ಪ ಅಂದ್ರೆ ಕಾರ್ಬನ್ ಮತ್ತು ಸಂಯುಕ್ತಗಳ ಪಾಠದಲ್ಲಿ ಕವರ್ ಆಗ್ತದೆ. ಮುಂದಿನ ಪಾಠಕ್ಕೆ ಬರ್ತೀನಿ. ಜೀವಕ್ರಿಯೆಗಳು ಪಾಠದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ 2 and 3 ಮಾರ್ಕ್ಸ್ ಕ್ವಶನ್. ಸ್ವಪೋಷಕ ಮತ್ತು ಪರಪೋಷಕಗಳ ನಡುವಿನ ವ್ಯತ್ಯಾಸ ನೆನಪಿರಲಿ. ಸ್ವಪೋಷಕಗಳು ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ತಾವ, ಪರಪೋಷಕಗಳು ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸ್ತಾವ. ಸ್ವಪೋಷಕಕ್ಕೆ ಉದಾಹರಣೆ ಹಸಿರು ಸಸ್ಯ ಮತ್ತು ಶೈವಲ, ಪರಪೋಷಕಕ್ಕೆ ಉದಾಹರಣೆ ಶಿಲೀಂಧ್ರ, ಪ್ರಾಣಿ ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಮುಂದಿನ ಪ್ರಶ್ನೆ, ಅಪಧಮನಿ ಮತ್ತು ಅಭಿಧಮನಿಯ ವ್ಯತ್ಯಾಸ. ಅಪಧಮನಿ ರಕ್ತವನ್ನ ಹೃದಯದಿಂದ ವಿವಿಧ ಅಂಗಗಳಿಗೆ ಕೊಂಡೊಯ್ತಾವ, ಅಭಿಧಮನಿ ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸ್ತಾವ. ಅಪಧಮನಿ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದಾವ, ಅಭಿಧಮನಿ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿಲ್ಲ. ಅಪಧಮನಿ ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹರಿಸ್ತಾವ, ಅಭಿಧಮನಿ ರಕ್ತವು ಕಡಿಮೆ ಒತ್ತಡದಲ್ಲಿ ಹರಿಸ್ತಾವ ಅನ್ನೋದನ್ನು ಬರಿಬೇಕು. ಜೈಲಮ್ ಮತ್ತು ಫ್ಲೋಯಂ ನಡುವಿನ ವ್ಯತ್ಯಾಸ. ಜೈಲಮ್ ನೀರು ಮತ್ತು ಲವಣ ಸಾಗಿಸ್ತದ, ಫ್ಲೋಯಂ ದ್ಯುತಿ ಸಂಶ್ಲೇಷಣೆ ಉತ್ಪನ್ನವನ್ನು ಎಲೆಗಳಿಂದ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸ್ತದ. ಜೈಲಮ್ ಸಾಗಾಣಿಕೆ ಗುರುತ್ವಾಕರ್ಷಣೆ ವಿರುದ್ಧ ದಿಕ್ಕಿನಲ್ಲಿ ನಡೀತದ, ಫ್ಲೋಯಂ ಸಾಗಾಣಿಕೆ ಎರಡೂ ದಿಕ್ಕಿನಲ್ಲಿ ನಡೀತದ. ಜೈಲಮ್ ಶಕ್ತಿಯ ಅವಶ್ಯಕತೆ ಇಲ್ಲ, ಫ್ಲೋಯಂ ATP ರೂಪದಲ್ಲಿ ಶಕ್ತಿ ಬಳಕೆ ಬೇಕು ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಎಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದಾವೆ, ಒಂದ್ಸರಿ ಹೇಳೇ ಬಿಡ್ತೀನಿ. ಸಂಸರ್ಗ ಅಂದರೆ ಏನು? 2 ನರಕೋಶಗಳ ನಡುವಿನ ಅಂತರವೇ ಸಂಸರ್ಗ. ನರಕೋಶದಲ್ಲಿ ವಿದ್ಯುತ್ ಆವೇಗಗಳ ಚಲಿಸುವ ಮಾರ್ಗ ನೆನಪಿರಲಿ. ಡೆಂಡ್ರೈಟ್, ಕೋಶಕಾಯ, ಆಕ್ಸಾನ್, ನರತುದಿ. ನರಕೋಶ ಅಥವಾ ನ್ಯೂರಾನ್ ಅಂದರೆ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕ ಯಾವುದರದು? ನರ ಅಂಗಾಂಶದ್ದು. ಇನ್ನು ಪರಾವರ್ತಿತ ಕ್ರಿಯೆ ಅಂದ್ರೆ ಒಂದು ಪ್ರಚೋದನೆಗೆ ತಾನೇ ತಾನಾಗಿ ಉಂಟಾಗುವ ಪ್ರತಿಕ್ರಿಯೆಯೇ ಪರಾವರ್ತಿತ ಕ್ರಿಯೆ. ಇನ್ನು ಪರಾವರ್ತಿತ ಕ್ರಿಯೆಗೆ 2 ಉದಾಹರಣೆ. ಬಿಸಿಯಾದ ಪದಾರ್ಥ ಮುಟ್ಟಿದಾಗ ಕೈಯನ್ನು ಕೂಡಲೇ ಹಿಂದಕ್ಕೆ ಎಳೆಯೋದು, ಬರಿಗಾಲಿನಲ್ಲಿ ನಡೆಯುವಾಗ ಕಾಲಿಗೆ ಮುಳ್ಳು ಚುಚ್ಚಿದಾಗ ಕಾಲು ಹಿಂದಕ್ಕೆ ಸರಿಯೋದು. ಪರಾವರ್ತಿತ ಚಾಪ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರ ಸಂದೇಶ ಹಾದು ಹೋಗೋ ಮಾರ್ಗ ಪರಾವರ್ತಿತ ಚಾಪ. ಇನ್ನು ಕೇಂದ್ರ ನರವ್ಯೂಹವು ಯಾವ ಭಾಗಗಳನ್ನು ಒಳಗೊಂಡದ? ಮಿದುಳು ಮತ್ತು ಮಿದುಳು ಬಳ್ಳಿ. ಮಿದುಳಿನ ದೊಡ್ಡ ಭಾಗ ಮಹಾಮಸ್ತಿಷ್ಕ. ಇನ್ನು ಶ್ರವಣ, ವಾಸನೆ, ದೃಷ್ಟಿ ಈ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆ ಹೊಂದಿರುವ ಮೆದುಳಿನ ಭಾಗ ಮುಮ್ಮೆದುಳು. ರಕ್ತದ ಒತ್ತಡ, ಬಾಯಲ್ಲಿ ನೀರುವಿಕೆ, ವಾಂತಿಯಾಗುವಿಕೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಹಿಮ್ಮೆದುಳಿನ ಮಿಡುಲ್ಲ. ನೇರ ರೇಖೆಯಲ್ಲಿ ನಡೆಯೋದು, ಬೈಸಿಕಲ್ ಸವಾರಿ ಮತ್ತು ಪೆನ್ಸಿಲ್ ಎತ್ತಿಕೊಳ್ಳೋ ಕ್ರಿಯೆಯನ್ನು ಮೆದುಳಿನ ಯಾವ ಭಾಗ ನಿಯಂತ್ರಿಸ್ತದ? ಅನುಮಸ್ತಿಷ್ಕ. ದ್ಯುತಿ ಅನುವರ್ತನೆ ವೆರಿ ಇಂಪಾರ್ಟೆಂಟ್. ಸಸ್ಯದ ಎಳೆಯ ಕಾಂಡಗಳು ಬೆಳಕಿನ ಕಡೆಗೆ ಬಾಗುವ ಕ್ರಿಯೆ ದ್ಯುತಿ ಅನುವರ್ತನೆ. ಗುರುತ್ವಾನುವರ್ತನೆ ಅಂದರೆ ಭೂಮಿಯ ಅಥವಾ ಗುರುತ್ವದ ಸೆಳೆತಕ್ಕೆ ಚಿಗುರುಗಳ ಮೇಲ್ಮುಖ ಮತ್ತು ಬೇರುಗಳ ಮುಖ ಬೆಳವಣಿಗೆಗಳನ್ನು ಬೇರುಗಳ ಕೆಳಮುಖ ಬೆಳವಣಿಗೆಯನ್ನು ಗುರುತ್ವಾನುವರ್ತನೆ ಅಂತೀವಿ. ಜಲಾನುವರ್ತನೆ ಅಂದರೆ ನೀರಿನ ಕಡೆಗೆ ಸಸ್ಯಗಳ ಬೆಳವಣಿಗೆ. ರಾಸಾಯನಿಕ ಅನುವರ್ತನೆ ಅಂದರೆ ಸಸ್ಯಗಳು ರಾಸಾಯನಿಕಗಳಾಗಿ ಪ್ರತಿಕ್ರಿಯಿಸೋದು. ಸಸ್ಯ ಹಾರ್ಮೋನು ನೆನಪಿರಲಿ. ಇವು ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾಗಿರುವ ವಿಶೇಷ ರಾಸಾಯನಿಕ ವಸ್ತುಗಳನ್ನು ಸಸ್ಯ ಹಾರ್ಮೋನು ಅಂತ ಕರಿತೀವಿ. ಯಾವುದು ವ್ಯಕ್ತಿತ್ವದ ಹಾರ್ಮೋನು? ಥೈರಾಕ್ಸಿನ್. ಉಪ್ಪಿನಲ್ಲಿ ಅಯೋಡಿನ್ ಅಂಶ ಸೇರಿಸೋದ್ರಿಂದ ಯಾವ ಕಾಯಿಲೆ ಬರ್ತದ? ಗಳಗಂಡ. ಕುಬ್ಜತೆ ಅಂದರೆ ಬೆಳವಣಿಗೆ ಹಾರ್ಮೋನು ಕಡಿಮೆ ಉತ್ಪತ್ತಿ ಆಗೋದ್ರಿಂದ ಕುಬ್ಜತೆ ಬರ್ತದೆ. ದೈತ್ಯತೆ ಅಂದರೆ ಬೆಳವಣಿಗೆ ಹಾರ್ಮೋನು ಮಿತಿಮೀರಿ ಉತ್ಪತ್ತಿ ಆಗೋದ್ರಿಂದ ದೈತ್ಯತೆ ರೋಗ ಬರ್ತದೆ. ಇನ್ನು ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನು ಟೆಸ್ಟೋಸ್ಟಿರಾನ್. ದೇಹದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಿಸುವ ಹಾರ್ಮೋನು ಇನ್ಸುಲಿನ್. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಸಸ್ಯ ಹಾರ್ಮೋನುಗಳ ವಿಧಗಳು. ಒಂದು ಬೆಳವಣಿಗೆ ಉತ್ತೇಜಿಸುವ ಹಾರ್ಮೋನು, ಎರಡನೇದು ಬೆಳವಣಿಗೆ ಕುಂಠಿತ ಮಾಡುವ ಹಾರ್ಮೋನು. ಯಾವೆಲ್ಲ ಬೆಳವಣಿಗೆ ಉತ್ತೇಜಿಸ್ತಾವ? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೆನಿನ್. ಬೆಳವಣಿಗೆ ಕುಂಠಿತ ಆಬಿಸಿಕ್ ಆಮ್ಲ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹದ ವ್ಯತ್ಯಾಸ ನೋಡ್ಕೊಡ್ರಿ. ಕೇಂದ್ರ ನರವ್ಯೂಹ ಮೆದುಳು ಮತ್ತು ಮೆದುಳು ಬಳ್ಳಿ ಹೊಂದಿರ್ತದ. ಪರಿಧಿ ನರವ್ಯೂಹ ಮೆದುಳು ನರ ಮತ್ತು ಮೆದುಳು ಬಳ್ಳಿ ನರ ಹೊಂದಿರ್ತದ. ಕೇಂದ್ರ ನರವ್ಯೂಹ ದೇಹದ ಎಲ್ಲ ಭಾಗಗಳಿಂದ ಮಾಹಿತಿ ಸ್ವೀಕರಿಸ್ತದ. ಪರಿಧಿ ನರವ್ಯೂಹ ಕೇಂದ್ರ ಮತ್ತು ಇತರ ಭಾಗಗಳ ನಡುವೆ ಸಂವಹನವನ್ನು ಏರ್ಪಡಿಸ್ತದ. ವೆರಿ ಇಂಪಾರ್ಟೆಂಟ್. ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಬೇಕು, ಕಾರ್ಯಗಳನ್ನು ಬರಿಬೇಕು. ಆಕ್ಸಿನ್ ಏನು ಮಾಡ್ತದೆ ಅಂದ್ರೆ ಕಾಂಡದಲ್ಲಿರುವ ಜೀವಕೋಶವನ್ನು ಉದ್ದವಾಗಿ ಬೆಳೆಯಲು ಪ್ರಚೋದಿಸ್ತದ. ಜಿಬ್ಬರ್ಲಿನ್ ಏನು ಮಾಡ್ತದ? ಕಾಂಡದ ಬೆಳವಣಿಗೆಯನ್ನು ಸಹಕರಿಸ್ತದ. ಸೈಟೋಕೆನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸ್ತದ. ಆಬಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ, ಇಷ್ಟು ಪಾಠದ್ದು 2 ಮತ್ತು 3 ಅಂಕದ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಖಂಡಿತವಾಗಿ ಅದನ್ನು ನೋಡ್ಕೊಡ್ರಿ. 3 ಮಾರ್ಕ್ಸ್ ಕ್ವಶನಲ್ಲಿ ನೋಡೋದಾದರೆ ಪರಾವರ್ತಿತ ಚಾಪದ ಭಾಗಗಳು ಮತ್ತು ಕಾರ್ಯ. ಗ್ರಾಹಕಗಳು ಪ್ರಚೋದನೆಯನ್ನು ಸ್ವೀಕರಿಸ್ತಾವ. ಜ್ಞಾನವಾಹಿ ನರಗಳು ಪ್ರಚೋದನೆ ಆವೇಗಗಳನ್ನು ಗ್ರಾಹಕದಿಂದ ಮೆದುಳು ಬಳಿಗೆ ಸಾಗಿಸ್ತಾವ. ಕ್ರಿಯಾವಾಹಿ ನರಗಳು ಪ್ರಚೋದನೆಯನ್ನು ಕಾರ್ಯನಿರ್ವಾಹಕ್ಕೆ ಕಳಿಸ್ತದ. ಸಂಬಂಧ ಕಲ್ಪಿಸುವ ನರಕೋಶ ಜ್ಞಾನವಾಹಿ ನರಕೋಶದಿಂದ ಕ್ರಿಯಾವಾಹಿ ನರಕೋಶಕ್ಕೆ ಸಂದೇಶ ಸಾಗಿಸ್ತದ. ಕಾರ್ಯನಿರ್ವಾಹಕ ಸೂಕ್ತ ಪ್ರತಿಕ್ರಿಯೆ ತೋರಿಸುವ ಘಟಕ. ಕಾರಣ ಕೊಡಿ. ಗೈಟರ್ ರೋಗವನ್ನು ಸ್ಥಾನಿಕ ವ್ಯಾಧಿ ಅಂತಾರೆ. ಆಮೇಲೆ ಯಾಕಂದರೆ ಅಯೋಡಿನ್ ಕೊರತೆ ಇರುವ ಪ್ರದೇಶಕ್ಕೆ ಮಾತ್ರ ಸೀಮಿತ. ಇನ್ನು ಅಡ್ರಿನಾಲಿನನ್ನು ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಂತ ಯಾಕೆ ಕರೀತಾರೆ? ಇದು ಭಯ
ಕೋಪ ಆಂತರಿಕ ಸಂದರ್ಭದಲ್ಲಿ ದೇಹದಲ್ಲಿ ಬಿಡುಗಡೆಯಾಗಿ ದೇಹವನ್ನು ನಿಯಂತ್ರಿಸ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಪಿಟ್ಯುಟರಿಯನ್ನ ಬೆಳವಣಿಗೆ ಹಾರ್ಮೋನ್ ಅಂತೀವಿ, ಬೆಳವಣಿಗೆ ಪ್ರಚೋದನೆ. ಥೈರಾಯ್ಡ್ದ ಹಾರ್ಮೋನು ಥೈರಾಕ್ಸಿನ್, ದೇಹದ ಚಯಾಪಚಯ ಕ್ರಿಯೆಗೆ ನಿಯಂತ್ರಣ. ಮೇದೋಜೀರಕ ಗ್ರಂಥಿ, ಇನ್ಸುಲಿನ್, ಸಕ್ಕರೆ ಮಟ್ಟದ ನಿಯಂತ್ರಣ. ವೃಷಣಗಳು, ಟೆಸ್ಟೋಸ್ಟಿರಾನ್, ಪುರುಷ ಸಂಬಂಧಿ ಗುಣಲಕ್ಷಣಗಳು. ಅಂಡಾಶಯಗಳು, ಇಸ್ಟ್ರೋಜನ್, ಹೆಣ್ಣು ಸಂತಾನೋತ್ಪತ್ತಿ ಅಂಗ, ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ. ಅಡ್ರಿನಾಲಿನ್, ದೇಹವನ್ನು ತುರ್ತು ಪರಿಸ್ಥಿತಿ ಎದುರಿಸಲು